ನಮಸ್ಕಾರ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ಬ್ಲಾಗ್. ಈ ಪೀಕ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಗಿರೀಶ್ ಕಾರ್ನಾಡ್ ಇರ್ಲಿ. ಏನ್ ಹೇಳ್ತೀಯ ಗಿರಿ? ಏನೇನು ಹೋಗಿರಿ? ಅದು ಬೆಳಗ್ಗೆಯಿಂದ ಕೆಲಸ ಮಾಡಿ ಅದು ಇದು ಎಲ್ಲ ನೋವು. ನಿಜವಾಗ್ಲೂ ನೋವು ಬರ್ದಿರೋ ಜಾಗ ಎಲ್ಲ ನೋವು ಬಂದ್ಬಿಟ್ಟಿದೆ. ಇವೆಲ್ಲ ಭಾರಿ ಹಿಂಸೆ ಬ್ರೋ. ಅದ್ರಲ್ಲೂ ಅನ್ನ ನೀರು ನೋಡ್ದೇನೆ ಬರೀ ಟೀ ಎಲ್ಲ ಇಲ್ಲಿ ತನಕ ಕೆಲಸ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ ಕಾಲ ಕಳಿಸಿದೀವಿ ಬೆಳಗ್ಗೆಯಿಂದ. ಈಗ ನಮ್ಮ ಬಾಕ್ಸ್ ಊಟ ಕೊಡೋದಿಲ್ಲ ಅಂದ್ರೆ ನಾವ್ ಏನೇನ್ ಆಗ್ಬಿಡ್ಬೇಕು ಗೊತ್ತಿಲ್ಲ. ಈಗ ಒಂದ್ ಸ್ವಲ್ಪ ನಮ್ಮ ಲೋಕಿ ಬ್ರೋ ಕ್ಯಾನ್ಸರ್ ಅನ್ನೋದು ಕೊನೆ ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ಒಂದು ಪರೋಟ ಬಿದ್ದ ತಕ್ಷಣ ನಾರ್ಮಲ್ ಆಗಿದೆ ಎಲ್ಲ. ಓಕೆ, ಗೋಯಿಂಗ್ ಅಂಡ್ ವಾಕಿಂಗ್. We are all going to a function hall. This function name ಏನು? Everyone only English vlog. No Kannada, only English. ನೋ ಇಂಗ್ಲಿಷ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. 1 hour later. ಮೆಟ್ಟು ಬನ್ನಿ. ಸೂಪರ್ ಹಿಟ್ ಸಾಂಗ್ ಸರ್. ಒಳ್ಳೆ ಸಾಂಗ್, ಒಳ್ಳೆ ಭದ್ರಿ ಅಂತ ಬಂದ ಮೈಕಲ್ ಮಾಡ್ಕ ಬಸ್. ನೀನ್ ಬರ ಬಾಮ, ನೀನ್ ಬಾ. ಯಾವ ಸರ್ ಒಳ್ಳೆ ಚಿಲ್ಡ್ರನ್ ಹಲೋ ಬಾಮ. ಅವನು ಎಸ್ಐ ಹೊಡಿತಾನು ಕಾಕಿದವ್ರೆ ಬನ್ನಿರಿ, ಕೂತ್ಕೊಳ್ಳಿ. ದುಡ್ಡು ಹೇಳ್ತಿದ್ಯಾ? ಪಟಾಪಟ್ ಅಂತ ಹೇಳೋದಲ್ಲ ಕಡೆಯ. ನೀನ್ ನೋಡು, ನಿನ್ ಗೊತ್ತಿಲ್ಲ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಇದು ನಮ್ಮ ಹತ್ರ ನಡೆಯಲ್ಲ ಪೊಲೀಸ. ಎಲ್ಲರೂ ಸೇರಿ ನಿನ್ಗೆ ಗೊತ್ತಿಲ್ಲ, ನಾನು ಸೆಂಟ್ರಲ್ ಜೈಲಿಂದ ಬಂದೀನಿ. ಸುಮ್ಮನೆ ಕ್ಯಾಬ್ ಮಾಡ್ಕೊಂಡು ಬರ್ಬೇಕಿತ್ತು, ಸೀರೆಯಲ್ಲಿ ಬಿಟ್ಬಿಡ್ಬೇಕು. ನಿನ್ಗೆ ಅರ್ಥ ಆಗ್ತಿಲ್ಲ, ನಿನ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಇಲ್ಲಿ ಸರಿ ಇಲ್ಲ. ಇಲ್ಲಿ ತಲೆ ಕೆಡಿಸ್ಕೊಂಡ ಕಡೆಯ ಬಗ್ಗೆ ತಲೆ 1000 ಟೆನ್ಷನ್ ಇದಾವೆ. ಈಗ ಹೊರಟಿದ್ದೀವಿ, ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಮುಗೀತು. ಅರ್ಜೆಂಟ್ಗೆ ಟೈಮ್ ಬೇರೆ ಆಗ್ಬಿಡೈತೆ, 12:30 ಅಷ್ಟು ಆಗ್ಬಿಡೈತೆ ಟೈಮು. ಮೈಸೂರಿಗೆ ಹೊರಟಿದ್ದೀವಿ. ಈಗ ಗಾಡಿ ಲೋಡ್ ಆಯಿತು.
ಇವಾಗ ವೀಡಿಯೋ ಮಾಡಿಸೋ ಫ್ರೀ ಆದ್ವಿ, ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಅವಾಗೆಲ್ಲ ಫುಲ್ ಬ್ಯುಸಿ. ಬಾಕ್ಸ್ ತಳ್ಳು, ಸ್ಟ್ಯಾಂಡ್ ಹಾಕು, ಎತ್ಕೊಬಾ, ಅದೇ ಫುಲ್ ಬ್ಯುಸಿಲಿ ಟೈಮ್ ಆಗ್ಬಿಟ್ಟಿತ್ತು, ಫುಲ್ ಲೇಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಲೋಡ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಅವಾಗ ಕಂಪ್ಲೀಟ್ ಮಾಡಕ್ ಕೊಡ್ರಿ. ಮುಖ ತೋರಿಸಿ ಹೋಗಿ ಅಣ್ಣ, ನೀವು ಸರಿ ಇಲ್ಲ. ಓಕೆ ಬನ್ನಿ ಗೈಸ್, ಹೊಡೋದಾ ಅದೇದು ಇರಲಿ. ಓಕೆ ಗೈಸ್, ಈಗ ಸರಿಯಾಗಿ ವೀಡಿಯೋ ಮಾಡೋಕೆ ಹೋಗಿಲ್ಲ. ಸ್ಟೋರೇಜ್ ಪ್ರಾಬ್ಲಮ್ಮು. ಇಂಟ್ಗ ನೋಡ್ತಿರೋದು ಯಾಕೆ? ಆಯಿತು ಬನ್ನಿ ಕರ್ಸಲ್ಲ. ಓಕೆ ಗೈಸ್, ಈಗ ಹೊರಟಿದ್ದೀವಿ ಮೈಸೂರಿಗೆ. ಫುಲ್ಲು ಗಿರಿಹಣ್ಣಿಗೆಲ್ಲ ಫುಲ್ಲು ತಲೆನೋವು, ಎದೆ ನೋವು, ಕಾಲು ನೋವು, ಕೈ ನೋವು, ಫುಲ್ ಎಲ್ಲ ಕಡೆ ನೋವು ಬಿಡೈತೆ, ಮುಖ ನೋವು. ಓಕೆ ಬನ್ನಿ ಗೈಸ್, ಹೊಡೋಣ ಗೈಸ್. ಅದೇ ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಆಯ್ತಿರ್ಲಿಲ್ಲ. ಆಮೇಲೆ ಫುಲ್ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ. ಆಗಲೇ ಮುಗ್ದಾಗಿ 11:15. ಈವೆಂಟ್ ಮುಗ್ದಾಗ 11:15. ಇದು 2 ವಾಲಲ್ಲಿ ಬಿಚ್ಚಾಡಿಸಿದ್ರೆ 12 ಗಂಟೆ 12:30 1:30 ಆಗಿದೆ ಗೈಸ್. ಈಗ ಬ್ಲಾಗ್ ಮಾಡ್ತಾ ಇರೋದು 1 ಗಂಟೆ 1:15 ಈಗ. ಹಾಂ, ಕರೆಕ್ಟಾಗಿ 1:15 ತೋರಿಸೋ ಟೈಮು. ಕರೆಕ್ಟಾಗಿ 1:30 ಆಗಿದೆ ನೋಡಿ ಗೈಸ್. ಕರೆಕ್ಟಾಗಿ 1:15 ಟೈಮು. ಇವಾಗ ಟೈಮ್ ಬೇರೆ ಆಗ್ಬಿಟ್ಟು ಪಟ್ಪಟ್ ಅಂತ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೈಸೂರಿಗೆ. ಬಟ್ ಹೋಗಂಟ ಒಂದು 6:30 7 ಗಂಟೆ ಆಗ್ಬೋದು ಅನ್ಕೋತೀನಿ ನನ್ನ ಪ್ರಕಾರ. ಬೆಳಗಿನ ಜಾವ ಅಷ್ಟೊತ್ತಾಗ ಅವ್ರು ಬೇಗ ಹೋಯ್ತು. ನಾನು 3:30 ತಲುಪ್ತೀವಿ ಅನ್ಕೋತೀನಿ. 4 ಗಂಟೆ. ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದಾಸು, ಮಾಲೋರೆ ಮಾಲು ಬಾಸು. ಗೈಸ್, ಈಗ ಟೈಮ್ ಬಂದು 3:15 ಟೈಮು. ದೈಗ ಊಟ ಮಾಡೋ ಟೈಮ್ ಊಟ ಮಾಡ್ತಿದ್ದೀವಿ. 3:15 ಬೆಳಗಿನ ಜಾವ 3:15 ಅಂದ್ಕೊಳ್ಳಿ. ಬೆಳಗಿನ ಜಾವ 3:15 3:30 ಅಂದ್ಕೊಳ್ಳಿ. ಅಲ್ಲಿ ಎಲ್ಲೂ ಇಲ್ಲ ಊಟ. ನಾವು ಅಲ್ಲಿ ಹೊಡಿದೆ 1:30 ಆಗೋಯ್ತು. ಎಲ್ಲೂ ಊಟ ತಿನ್ನಲ್ಲ, ಊಟ ಮಾಡೋಕ್ಕೂ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ಅಣ್ಣ ಯಾವ ಹುಣಸೂರ ಇದು, ಹುಣಸೂರಾಗ ಬಂದು ಊಟ ಮಾಡ್ತಿದ್ದೀವಿ. ಹುಣಸೂರಾಗ ಬಂದು ಓಕೆ ಊಟ ಮಾಡ್ಕೊತೀವಿ ಬನ್ನಿ. ಮೈಸೂರೇನಾ? ಏನು ಇದು? ಇನ್ನೂ ಊಟ ಮಾಡ್ತಾನೆ ಗೈಸ್ ಅವನು, ನಮ್ಮ ನಾಗ. ಹೇಳ್ಬಿಡಿ ಕಂಡೀಷನಿಗೆ. ನಾವು ಊಟ ಮಾಡಿ 10 ನಿಮಿಷ ಆಯಿತು, ಇನ್ನೂ ಊಟ ಮಾಡ್ತಾನೆ ಅವನೇ. ಹೇಳ್ಬಿಡಿ ನೀನೇ ಬರಬೇಕು ಕಣ ಅಂತ. ಟೀ ಕುಡಿದೆಲ್ಲ ಲಾಕ್ ಮಾಡ್ತಿದ್ದೀನಿ. ಅಣ್ಣ ನಿಮ್ದು ಆಯ ತೋರಿಸೈತೆ ಬಿಡಿ, ನೀವು ಯಾಕೆ ಮುಗಿಸ್ತೀರಾ? ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು. ಅದನ್ನು ಪೋಸ್ಟ್ ನೋಡಿ ಬ್ಲಾಗಲ್ಲಿ ಕಂಟಿನ್ಯೂ ಮುಖ ನೋಡ್ಬೇಕಂತ ಆಸೆ ಇರೋರು ಆ ವಿಡಿಯೋ ನೋಡಿ. ಹಾಂ, ಆ ವಿಡಿಯೋ ನೋಡಿ. ಅಲ್ಲಿ ಇರೋದು ಇವ್ರ ಮುಖ ನೋಡ್ಬೇಕು ಅಂತ ಆಸೆ ಇರೋರು ಇನ್ನೊಂದು ವಿಡಿಯೋ ಐತೆ, ಆ ವಿಡಿಯೋ ಹಾಕ್ತೀನಿ ನೋಡಿ. ನಿಜವಾಗ್ಲೂ ನೋವು ಬರ್ದಿರೋ ಜಾಗ ಎಲ್ಲ ನೋವು ಬಂದ್ಬಿಟ್ಟಿದೆ. ಆಯ್ತು ಬನ್ನಿ ನೋಡೋ, ಅದೇನು ಫೇಸ್ ಮಾಡ್ತೀನಿ ಬನ್ನಿ. ಬನ್ನಿ ಅಣ್ಣ, ಪರವಾಗಿಲ್ಲ. ಹುಡುಗಿ ಹತ್ರ ಮನೆ ಹತ್ರ ಬರಲಿ, ನಾನು ಅದಕ್ಕೆ ಸೈ ಬರಲಿ ಬನ್ನಿ. ಅವ್ರ ಮುಖ ಅರಿವಿಲ್ಲ ಆಗ್ಬಿಟ್ರೆ ವ್ಯೂಸ್ ಮಿಲಿಯನ್ ಗಂಟೆ ಓಡ್ತಿದೆ, ಕಮೆಂಟ್ಸ್ 1000 ಗಂಟೆ ಬರ್ತಿದೆ ಅಂತ ಅವರು ಮುಖ ರಿವೀಲ್ ಮಾಡ್ತಾಯಿಲ್ಲ. ಒಂದು ಸೆಲ್ಫಿ ತೆಗೀರಿ ಬೈ. ಬನ್ನಿ ತೆಗೀರಿ, ನೋಡಿ ಇಲ್ಲಿ ನೋಡಿ ಬೈ, ಇಲ್ಲಿ ನೋಡಿ ಹಾಂ ಮಾಡಿದ್ರು. ಓಕೆ ಬನ್ನಿ ಬೈ, ಇಲ್ಲಿ ರಿವೀಲ್ ಮಾಡಿದ್ರು. ಗಾಯ್ಸ್, ಈಗ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು 3:15 4 ಗಂಟೆಯಲ್ಲಿ ಈಗ ಮತ್ತೆ ಮೈಸೂರು ಕಡೆ ಹೊರಡ್ತಿದ್ದೀವಿ.
ಯಾಕೆ ಗುರು ಚೆಕ್ಕು ಇಲ್ಲೇ ಇಲ್ವ ಗುರು ದುಡ್ಡು ಇದ್ರೆ ದುನಿಯಾರೆ ಇಲ್ಲದಿದ್ದೋಂಡೆ ಕಾರೆ ಒಂದೇ ಎರಡು ಹೋಗ್ತಾರೆ ಒಂದು ಲೈಫ್ ಎಂಜಾಯ್ ರೇ ಗೈಸ್ ವೆಲ್ಕಮ್ ಬ್ಯಾಕ್. ಅಲ್ಲಿ ನಿದ್ದೆ ಮಾಡ್ತಾರೆ ಬಂದ್ಬಿಟ್ಟು. ಇವಾಗ ಜಸ್ಟ್ 5 ನಿಮಿಷ ಆಯ್ತು ಬಂದು. ಎಷ್ಟು ಟೈಮ್ ಇಷ್ಟ? 5 ಗಂಟೆ ಕರೆಕ್ಟಾಗಿ 5 ಗಂಟೆ 10 ನಿಮಿಷ ಇರೋಂಗೆ ಬಂದಿದ್ದೀವಿ. 5 ಗಂಟೆ 10 ನಿಮಿಷ ಇರೋಂಗೆ ಬಂದಿದ್ದೀವಿ ಮೈಸೂರಿಗೆ. ಈಗ ಇದು ನಮ್ಮ ಲೋಕಿ ಬೈ ಅವ್ರ ಆಫೀಸು. ಈಗ ನಮ್ಮ ಆಫೀಸ್ಗೆ ಹೋಗ್ತೀವಿ. ವ್ಯಾನ್ ತಗೊಂಡು ವ್ಯಾನ್ ಆಯ್ತು ನಮ್ಮ ವ್ಯಾನ್ ತಗೊಂಡು ಹೋಗ್ತೀವಿ. ಬರೋದಾ ಬೈ ಗಿರಿಯಣ್ಣ? ಹಾಂ ಸಾಲ ಜಾಗ ಸರಿ ಆಯ್ತು ಮನೆ ಕಡೆ ಬರ್ತೀವಿ ಬಾಯ್. ಅಣ್ಣ ಎಲ್ಲಿ ಇದು ಗಾಡಿಕಿ ಒಮ್ಮಿನಿಕಿ ಇಲ್ಲಿ ತಗೊಂಡ? ಸರಿ ಬಾಯ್ ಅಣ್ಣ ಬರ್ತೀವಿ. ಬಾಯ್ ಬಾಯ್ ಲೋಕಣ್ಣ ಬಾಯ್. ಓಕೆ ಓಕೆ ಬಾಯ್ ಬಾಯ್. ಹಾಂ ಓಕೆ ಬಾಯ್. ಹಾಂ ಏನೋ ಮಾತುಗಳಿಲ್ಲ ಸರಿ ಇಲ್ಲ ಮಾತು. ಓಕೆ ಓಕೆ ಮಾಡ್ತೀವಿ. ಓಕೆ 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 ಬಾಯ್ 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 ಬಾಯ್. ಬರಚನ ಕೈ ಕೊಡ ಗಡಿಗೆ ಕೊಡ. ಬನ್ನಿ ಗೈಸಿಗೆ ನಮ್ಮ ಆಫೀಸ್ಗೆ ಹೋಗೋದು. ಅಲ್ಲೋಗ್ಬಿಟ್ಟು ದಬಾಕೊಬಿಟ್ರೆ ಈಗ 5 ಗಂಟೆ ಮನೆ ಕಂಡ್ರೆ ಈಗ 10 ಗಂಟೆ ಆಯಿತು 11 ಗಂಟೆ ಆಯಿತು. ಇದಿಡೋಲ್ಲ ಒಂದೊಂದು ಸಲ ಮಧ್ಯಾಹ್ನ ಆದರೂ ಆಯಿತು. ಎಣ್ಣೆ ಕಾಣ್ತಿಲ್ಲ ಗೈಸ್. ಓಕೆ ಬನ್ನಿ ನೋಡಿ ನಾವು ಬಂದು ಕುಂತ್ಕೊಂಡ್ವಿ. ಏನೋ ಚಳಿ ಇಷ್ಟಪಟ್ಟು ಚಳಿ ಹೊಡಿತೈತೆ ಸೀಟು. ನೋಡಿ ಗೈಸ್ ಟೈಮ್ ಎಷ್ಟು ಅಂದರೆ ಈಗ 5 ಗಂಟೆ. 5 ಗಂಟೆಗೆ ನಾವು ಮನೆ ಕಳಕ್ಕೆ ಹೋಗ್ತಿದ್ದೀವಿ ಗೈಸ್. 5 ಗಂಟೆ ಮಕ್ಕಳು ಈಗೆಲ್ಲ ನೋಡಿ ಗೈಸ್. ಈಗೆಲ್ಲ ಯಾರಿಗೆ ಬೆಟ್ಟಿಂಗ್ ಇಡ್ತೀಯ ನೀನು? ಬೆಟ್ಟಿಂಗ್ ಇಡ್ತೀಯಾ? ಅಲ್ಲ ಚೆನ್ನಾಗಿ ಬರೋ ಮಕ್ಕ ಅಂದೆ. ನೋಡಿ ಗೈಸ್ ಇದ್ರೆ ನೆಮ್ಮದಿ ಇರಬೇಕು. ಎಲ್ಲ ವಾಕಿಂಗ್ ಮಾಡೋ ಟೈಮಲ್ಲಿ ನಾವು ಮನೆ ಕಳಕ್ಕೆ ಬಂದಿದ್ದೀವಿ ಗೈಸ್. ಸರಿ ಗೈಸ್ ಆಯಿತು. ಆಫೀಸ್ಗೆ ಹೋದ್ಮೇಲೆ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಅಲ್ಲೊಮ್ಮೆ ಸಿಗ್ತೀವಿ. ಓಕೆ ಗೈಸ್ ನಾವು ಬರ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಪವನ್ ಕಿಚ್ಚ ಜೊತೆ ನಾಗರಾಜ್ ಹುಚ್ಚ. ಏನಪ್ಪ ಈಗ ವಿಷಯ ಅಂದರೆ ಈಗ ಮತ್ತೆ ನಾವು ಏನು ಮಾಡೋದು ಮ್ಯಾರಥಾನ್ಗೆ ಹೋಗ್ತಿದ್ದೀವಿ. ಅಂದರೆ ಸ್ವಲ್ಪ ಒಂದು ಚಿಕ್ಕ ಶೂಟ್ ಇತ್ತು. ಆ ಶೂಟ್ಗೆ ಹೋಗಿದ್ದೀವಿ. ಆರ್ಡ್ರಿಂದ ಬಂದು ಲೇಟ್ ಇಲ್ಲಿ ಬಂದು 10 ನಿಮಿಷ ಮನೆ ಕಂಡು ಆಮೇಲೆ ನಮ್ಮ ಸೋಮೋಣ ನಮ್ಮ ವಿನು ಅಣ್ಣ ಮತ್ತೆ ನಮ್ಮ ಕುಳ್ಳ ನಾಗರಾಜು 4 ಜನ ಹೋಗಿದ್ದೀವಿ. ಮುಖ ಎಲ್ಲ ತೊಳ್ಕೊಂಡು ರೆಡಿ ಇದ್ದೀವಿ. ಬನ್ನಿ ಹೊರಡೋಣ. ವಿನು ಅಣ್ಣ ಹೇಳ್ತೀರಾ? ಆಯ್ತು ಬ್ಯಾಟ್ರಿ ತಗೋತೀನಿ. ನಮ್ಮ ಸೋಮೋಣ ಇವರು ವಿಡಿಯೋಗ್ರಾಫರ್. ನಿದ್ದೆ ಗೊತ್ತಾಯಿಲ್ಲ ಆದ್ರೂ ನಿದ್ದೆ ಗೊತ್ತೈತೆ ಆದ್ರೂ ಹೌದು ನೈಟು ಈಗ ಬಂದಿರೋದು 3:30 ನಿನ್ನೆ ಮೊನ್ನೆ 2 ದಿನ ಮೊನ್ನೆ ಹೋದ್ವಿ. ನಿನ್ನೆ ಇವೆಂಟು, ಈಗ ನಿನ್ನೆ ಇವೆಂಟು. ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಬಂದ್ವಿ. ನೋಡಿ ಗೈಸ್ ಐ ಡಾರ್ಲಿಂಗ್ ಚಾರ್ಲಿ ಕೈ ಕುಡ್ಮ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತೇನೋ? ನಿನ್ನ ಏನ್ ಶ್ರಮ ಪಟ್ಬಿಡಿ ನಾವು ಮುಂದಕ್ಕೆ ಚಾರ್ತಿದ್ದಾರೆ. ಪವನ್ ಆಯ್ ಮಾಡ್ಬಿಡು. ಆಯ್ನ ಆಯ್. ಹಾಂ ಡೋರ್ ತೆಗೀರಿ ವಾಸಂಗೆ. ನೋಡಿ ಇದನ್ನ ಪಾತ್ರ ಪರ್ಫೆಕ್ಟಾಗಿ ತೆಗಿತಾರೆ. ನೋಡಿ ಗೈಸ್ ನಮಗೆ ಪುರ್ಸೊತ್ ಅನ್ನೋದೇ ಇಲ್ಲ. ಇವ್ರಿಬ್ರು ಇದಾರಲ್ಲ ಗೈಸ್, ಇವರು ಹುಷಾರು ಬಾಸ್ ಅಂಶ ಅರ್ದಾಗ 6 ಗಂಟೆ ಇಬ್ರು. ನೋಡಿ ಗೈಸ್ ಈ ಗೂಡ್ಸ್ ಕಡೆಗೂ ಸಮ ಇವೇನೋ
ಪವನ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಪವನ್ ಅರಮನೆಗೆ? ಏನಿಲ್ಲ 500 ಮೀಟ್ರ್ ಅಷ್ಟೇ. 500 ಮೀಟರ್. ಸೋಮಣ್ಣ ಇದಕ್ಕೆಲ್ಲ ಏನಂತೀರಾ? ಫೋನ್ ನೋಡ್ತೀನಿ. ಫೋನ್ ನೋಡ್ತಿದ್ದೀರಾ? ಕೋರ್ಟ್ಗೆ ಹೋಯ್ತು. ಅವ್ರ ಲೊಕೇಶನ್ಗೆ ಆಗ್ತಿದಾರಂತೆ. ಈಗ ಬಂದಿದ್ದೀವಿ. ಚಿರತೆ ಅಲ್ಲ ನಾಯಿ ಇದು. ಇವ್ನ್ಯಾವನ ಸೆಡೆ ನನ್ ಮಗ. ಆಲ್ರೆಡಿ ಅದು ಇವೆಂಟ್ ನಡೀತಾ ಇದೆ. ಬೈ ಎಲೆಕ್ಟ್ರಿಕ್ ಸೈಕಲ್ಗಳೆಲ್ಲ ಇಲ್ಲೇ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ. ಹೇಳ್ತೀನಿ. ಓಕೆ. ಸಿಮೆಂಟ್ ಇಲ್ಲ. ಈ ಕಂಬಗಳನ್ನು ನಾವು ಡಬಲ್ ಕಾರಂತಿಯನ್ ಪಿಲ್ಲರ್ಸ್ ಅಂತೀವಿ. ಮೇಲ್ಗಡೆ ಗ್ರೀಕೋ ರೋಮನ್ ಸ್ಟೈಲ್ ಡೆಕೋರೇಷನ್ ಇದೆ, ಡೈರೆಕ್ಟ್ ಫ್ರಮ್ ದಿ ಗ್ರೌಂಡ್. ಅಂಡ್ ಪೋರ್ಟಿಕೋ ಬಹಳ ಚಿಕ್ಕದು, ಆದ್ರೆ ಕಂಬಗಳು ಮಾತ್ರ ದೊಡ್ಡದಾಗಿದೆ. ಇದು ಮೈಸೂರಿನ ಹೆರಿಟೇಜಿನ ಒಂದು ಕ್ಯಾರೆಕ್ಟರ್ ಇದು. ಆಮೇಲೆ ಈ ಕಟ್ಟಡವನ್ನ ಬಹಳಷ್ಟು ಕೆಲಸಗಳಿಗೆ ಬಳಸ್ಕೊಂಡಿದ್ದಾರೆ. ಇಲ್ಲಿಗೆ ಮಹಾತ್ಮ ಗಾಂಧಿ 3 ಸಾರಿ ಬಂದಿದ್ರು, ರವೀಂದ್ರನಾಥ ಟ್ಯಾಗೋರ್ 2 ಸಾರಿ ಬಂದು ಮಧ್ಯರಾತ್ರಿಯಲ್ಲಿ ದೇವಿ ಭುವನ ಮನಮೋಹಿನಿಯನ್ನ ಹಾಡಿ ಜನಗಳಲ್ಲಿ ಜಾಗೃತಿ ಉಂಟು ಮಾಡಿದಂಥವರು. ಆಮೇಲೆ ಬಹಳ ನಮ್ಮ ಎಲ್ಲರಿಗೂ ಬಹಳ ನಮ್ಮ ಪರಂಪರೆ, ನಮ್ಮ ಹೆಮ್ಮೆ ಅಂತ ಒಂದು ಇವೆಂಟು. ಈಗ ನಮ್ಮ ಫೋಟೋಗ್ರಾಫರು, ನಮ್ಮ ವಿಡಿಯೋಗ್ರಾಫರ್ ಅಬ್ಸರ್ವ್ ಮಾಡಲ್ಲ, ಅಲ್ಲವ್ರೆ ವಿಡಿಯೋ ತೆಗಿತವ್ರೆ. ನಾವು ಹಿಂದೆ ಹೋಗ್ಬೇಕನ್ನು ಗೊತ್ತಿಲ್ಲ ಔಟಲ್ಲಿ. ಅಲ್ಲೇ ಆಲ್ಮೋಸ್ಟ್ ಮುಂದೆ ಹೋಗೋರೆ ಸೈಕಲ್ ಹೊಡ್ಕೊಂಡು. ಪಾರಂಪರಿಕ ಸೈಕಲ್ ಸವಾರಿ ಅಂತ ಈ ಫಂಕ್ಷನ್ ಹೆಸರು. ನಾನು ಕಾಣ್ತಾ ಇದ್ದೀನಿ ನೋಡಿ. ಇಲ್ಲ ಓಡ್ತವ್ರೆ ಎಲ್ಲ. ಚರ್ಚ್ ಕೂಡ 1927 ಅಂದ್ರೆ ಎಷ್ಟು ವರ್ಷ ಆಯಿತು? ಆಲ್ಮೋಸ್ಟ್ ಇವಾಗ 100 ವರ್ಷಗಳು. ಆಲ್ಮೋಸ್ಟ್ 100 ವರ್ಷ, 100 ಇಯರ್ಸ್. 98 ಇಯರ್ಸ್ ಅಂದ್ರೆ 2 ಇಯರ್ಸ್. ನಮ್ಮ ಪಾರಂಪರಿಕ ಕಟ್ಟಡಗಳು ಅಂದ್ರೆ ಹೆರಿಟೇಜ್ ಬಿಲ್ಡಿಂಗ್ಸ್ ಆರ್ ಮೋರ್ ದೆನ್ 200 ಇಯರ್ಸ್ ಓಲ್ಡ್. ಸ್ಟಿಲ್ ಇಟ್ ಈಸ್ ಇಂಟ್ಯಾಕ್ಟ್. ಸೊ ನಾವು ಯೋಚನೆ ಮಾಡಬೇಕು. TV 9, ಪವರ್ ಟಿವಿ 2 ನಿಮಿಷ ಐತೆ. ನನ್ನ ಮುಂದೆನೇ ಐತೆ. ಗಡಿಯಾರ ನಡೀತಾ ಇದೆ. ಓಕೆ, ಇಲ್ಲಿಂದ ಮುಂದೆ ನಾವು ಪ್ರೀಮೇಸನ್ಸ್ ಕ್ಲಬ್ ಅಂತ ಪಕ್ಕದಲ್ಲಿ ನೋಡಿ, ಇಲ್ಲಿ ಆ ಕ್ಲಬ್ಗೆ ಮೆಂಬರ್ ಆಗೋದಕ್ಕೆ ಒಂದು ದೊಡ್ಡ ಇದನ್ನು ತಗೋಬೇಕಾಗಿದೆ. ಆ ಕಾಲ
hours later. ಈಗೆಲ್ಲ ಮುಗ್ದಿದೆ. ಸೈಕಲ್ ರೌಂಡ್ ಏನಿತ್ತು ಅದೆಲ್ಲ ಸ್ಟೀಲ್ ರೌಂಡ್ ಹಾಕೊಬಂದು ಅಲ್ಲಿ ನಿಲ್ಸವ್ರೆ. ಎಲ್ಲ ತಿಂಡಿಗೆ ಹೋಗೋರೆ. ನಾವು ತಿಂಡಿ ಮಾಡ್ಕೊಬಂದ್ವಿ. ಆಲ್ಮೋಸ್ಟ್ ಈಗ ಜನ ಹೊರಟವ್ರೆ. ಈಗ ನಮ್ಮದು ಕೆಲಸ ಸ್ವಲ್ಪ ಶೂಟೆಲ್ಲ ಏನಿತ್ತು ಮುಗೀತು. ಓಕೆ ಗಾಯ್ಸ್, ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹೇಳೋಕ್ಕಾಗಲ್ಲ, ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರೆ ಬುಟಾಕಿ. ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಇಲ್ಲ. ಓಕೆ ಗೈಸ್, ಇನ್ನೇನಿಲ್ಲ, ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತು. ಈಗ ಹೋಗ್ಬಿಟ್ಟು ಏನು ಕೆಲಸ ಅಂದರೆ ಈ ಆಫೀಸ್ಗೆ ಹೋಗ್ಬಿಟ್ಟು ಆಫೀಸ್ ಕ್ಲೀನ್ ಮಾಡಬೇಕು. ಯಾಕಂದರೆ ಆಯ್ತು ಪೂಜೆ ಬೇರೆ ಹತ್ರ ಬಂತು, ಟೈಮ್ ಇರೋಲ್ಲ ಕ್ಲೀನ್ ಮಾಡೋಕ್ಕೆ. ಆಫೀಸಲ್ಲಿ ಕ್ಲೀನ್ ಮಾಡಬೇಕು. ಸ್ವಲ್ಪ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಬೇಜಾರು. ನಿನ್ನೆ ಎಲ್ಲ ನಿದ್ಗೆಬಿಟ್ಟು ಮತ್ತೆ ಇವಾಗ ಮತ್ತೆ 6 ಗಂಟೆಗೆ ಬಂದು ಕೆಲಸ ಮಾಡಿ ಪುನಃ ನಿದ್ದೆ ಇಲ್ಲ ಅಂದ್ಬಿಟ್ಟು ಕೆಲಸ ಮಾಡಬೇಕಲ್ಲ ಅಂತ ಬೇಜಾರು ಅಷ್ಟೇ. ಓಕೆ, ಹೆಂಗಿದ್ರು ಮಾಡಲೇಬೇಕು, ಕ್ಲೀನಿಂಗ್ ಮಾಡಲೇಬೇಕು. ಮತ್ತು ಟೈಮ್ ಸಿಗಲ್ಲ ಯಾವಾಗುತ್ತೋ. ಅದಕ್ಕೆ ಇವತ್ತು ಮಾಡ್ಬಿಡೋದ ಅಂತ ಏನೋ ಯೋಚನೆ ಮಾಡ್ತಿದ್ದೀವಿ. ಇವಾಗ ಮಾಡ್ಬಿಡೋದ ಅಂತ. ಥ್ಯಾಂಕ್ ಯು, ಟಾಟಾ, ಬಾಯ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.